ಹಾಯ್ ಗಾಯ್ಸ್, ಫ್ರೀ ಆಗಿದ್ದೀವಲ್ಲ, ಹಾಗೆ ಮೈಸೂರು ಎಕ್ಸಿಬಿಷನ್ ಕಡೆಗೆ ಹೋಗ್ಬಿಟ್ಟು ಬರವ ಅಂತ ನೋಡಿ. ಈಗ ನಾವು ಸಿಟಿ ಬಸ್ ಸ್ಟ್ಯಾಂಡಿಂದ ಆ ಎಕ್ಸಿಬಿಷನ್ ಕಡೆಗೆ ಹೋಗ್ತಾ ಇದ್ದೀವಿ. Happy birthday to you. ಕಲ್ಲಂಗಡಿ ಹಣ್ಣು, ಜೋಳ, ಮಾವಿನಕಾಯಿ, ಜೋಳ, ಕಲ್ಲಂಗಡಿ ಹಣ್ಣು, ಪಾನಿಪುರಿ ಮಸಾಲ, ಬಬಲ್ ಸುಶಿ, ನೋಡಿಲಿ ಅಂಡರ್ ಪಾಸ್ ಮೂಲಕ ನಾವು ರಸ್ತೆನ ಸುಲಭವಾಗಿ ದಾಟಿ ಎಕ್ಸಿಬಿಷನ್ ಕಡೆಗೆ ಹೋಗ್ಬೋದು. ನೋಡಿ, ನಾವು ಎಕ್ಸಿಬಿಷನ್ ಹತ್ತಿರಕ್ಕೆ ಬಂದ್ಬಿಟ್ಟು ಮೈಸೂರು ದಸರಾ ವಸ್ತು ಪ್ರದರ್ಶನ 2025 ಇಲ್ಲಿ ಎಕ್ಸಿಬಿಷನ್ ಹತ್ರ ಬಂದ ತಕ್ಷಣ ಅಲ್ಲಿ ಇಲ್ಲಿ ಸುಂದರವಾದ ಜಾಗಗಳಲ್ಲೆಲ್ಲ ಕುಂತ್ಕೊಂಡು ಫೋಟೋ ಎಲ್ಲ ತೆಗಿಸ್ಕೊತಾರೆ. ಆ ನಂತರ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋದು. ಇಲ್ಲಿ ಟಿಕೆಟ್ ದರ ಅಂತಕ್ಕಂಥದ್ದು 5 ರಿಂದ 12 ವರ್ಷದ ಮಕ್ಕಳಿಗೆ 20 ರೂಪಾಯಿ ದರ ಇರುತ್ತದೆ. ಮತ್ತು 12 ವರ್ಷದ ಮೇಲ್ಪಟ್ಟವರಿಗೆ 30 ರೂಪಾಯಿ ಟಿಕೆಟ್ ದರ ಇರುತ್ತೆ. ಮತ್ತು 5 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಪ್ರವೇಶ ಉಚಿತವಾಗಿರ್ತದೆ. ಆಮೇಲೆ ಇಲ್ಲಿ ವಿಶಾಲವಾದ ವೆಹಿಕಲ್ ಪಾರ್ಕಿಂಗ್ ಅಂತಕ್ಕಂಥದ್ದು ಇದೆ. ನಾವು ಅಲ್ಲಲ್ಲಿ ಸ್ವಲ್ಪ ಹೊತ್ತು ಹಂಗೆ ಸುತ್ತಾಡ್ಕೊಂಡು ನಂತರ ಉಡುಪಿ ಉಪಹಾರದಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಎಕ್ಸಿಬಿಷನ್ ಹತ್ರಕ್ಕೆ ಬಂದು ನೋಡಿ ಏರ್ ಶೋ ನೋಡಿ, ಎಷ್ಟೊಂದು ಏರ್ಪ್ಲೇನ್ಗಳು ಹೋಗ್ತಾಯಿದೆ. ಸರಿ, ನಾವು ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಎಕ್ಸಿಬಿಷನ್ಗೆ ಒಳಗಡೆ ಇರ್ಬೋದು. ಚಾಕ್ಲೇಟ್ ಫೌಂಟೈನ್, ನೋಡಿ ನೇಮ್ ಪ್ಲೇಟ್ಗಳು. ನಿಮಗೆ ಹೆಸರು ಹೇಳಿದ್ರೆ ಅಲ್ಲೇ ಬರೆದು ನಿಮಗೆ ಕೊಡ್ತಾರೆ ರೆಡಿಮೇಡು. ಅಕ್ವೇರಿಯಂ,
ನಾವು ಈ ಎಕ್ಸಿಬಿಷನ್ನ ಒಳಗಡೆ ಬಂದಾಗ ಇಲ್ಲಿ ನಮಗೆ ಕೇವಲ ದಿನಬಳಕೆಯ ವಸ್ತುಗಳು ಮಾತ್ರವಲ್ಲದೆ ಇಲ್ಲಿ ಮನೋರಂಜನೆಗೂ ಸಹ ಅವಕಾಶವಿದೆ. ಅದಷ್ಟೇ ಅಲ್ಲ, ಆ ಕಡೆ ಇನ್ನೂ ಸ್ವಲ್ಪ ಆ ಕಡೆಗೆ ಹೋದರೆ ಫುಡ್ ಕಾರ್ನರ್ ಇದೆ. ಇಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಕೊಟ್ಟರೆ ಹೋಗಿ ಬರ್ಬೋದು. ಅವರಿಗೆ ಒಂದು ರೌಂಡ್ ಹೋಗಿ ಅಲ್ಲೇ ಗಿರಗಿರ ಅಂತ ಒಂದು 5 ಸುತ್ತಿಸಿ ಇಲ್ಲಿ ತಗೊಂಡು ನಿಲ್ಲಿಸ್ತಾರೆ. ಮತ್ತು ನಮಗೆ ಇಲ್ಲಿ ಈ ಎಕ್ಸಿಬಿಷನಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು ಅಂತಂದರೆ ಪ್ಲಾಸ್ಟಿಕ್ ಐಟಮ್ಸು, ಸ್ಟೀಲ್ ಐಟಮ್ಸು, ಬ್ಯಾಂಗಲ್ಸು, ಬೆಡ್ಶೀಟು, ರೆಡಿಮೇಡ್ಸು, ಪಿಲೋ ಕವರು, ಸುಮಾರು ಥರ ದಿನಬಳಕೆಯ ಸುಮಾರು ಥರ ವಸ್ತುಗಳು ನಮಗೆ ಈ ಎಕ್ಸಿಬಿಷನಲ್ಲಿ ಸಿಗುತ್ತೆ. ಆಮೇಲೆ ಅದರ ಪಕ್ಕದಲ್ಲಿ ಫುಡ್ ಕಾರ್ನರ್ ಅಂತ ಇದೆ, ಅಲ್ಲಿ ವಿಧ ವಿಧವಾದ ಫುಡ್ ಸಿಗುತ್ತೆ. ಇಲ್ಲಿ ಜಲ ಕ್ರೀಡೆ, ದೋಣಿ ಸವಾರಿ ಸೌಲಭ್ಯವಿದೆ. ಇದರ ಪಕ್ಕದಲ್ಲಿಯೇ ಮಕ್ಕಳ ಆಟಿಕೆಗಳು, ಜಾರು ಬಂಡೆ, ತೂಗುಯ್ಯಾಲೆ ಮುಂತಾದವು ಎಲ್ಲ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಆ ಥರ ಸುಮಾರು ಇಲ್ಲಿ ಮನೋರಂಜನೆಗೆ ಸೂಕ್ತವಾದ ಹಲವಾರು ಅಂಶಗಳು ಇಲ್ಲಿ ದೊರಕುತ್ತದೆ. ನೋಡಿ, ಈ ಎಕ್ಸಿಬಿಷನ್ ಒಳಗಡೆ ಮಕ್ಕಳಿಗೆ ಆಟ ಆಡೋಕ್ಕೆ ಉಯ್ಯಾಲೆ, ಜಾರು ಬಂಡೆ ಮುಂತಾದೆಲ್ಲ ಇದೆ. ಮಕ್ಕಳಿಗಂತೂ ತುಂಬ ಈ ಸ್ಥಳ ಅಂತಕ್ಕಂಥದ್ದು ಬಹಳ ಇಷ್ಟ.